ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಬಿಜೆಪಿ ತೀವ್ರವಾಗಿ ತಾರಾಟೆಗೆ ತೆಗೆದುಕೊಂಡಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಾಗೂ ಇದಾದ ಮೇಲೆ ಭಾರತದಲ್ಲಿ ನಡೆದ ವಿವಿಧ ಬೆಳವಣಿಗೆಯ ಬಗ್ಗೆ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದು, ವಿವಿಧ ವಿಚಾರಗಳ ಬಗ್ಗೆ ಕರ್ನಾಟಕದ ಬಿಜೆಪಿ ನಾಯಕರು ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಸನ್ಮಾನ್ಯ ಟ್ರೋಲ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ ಅಂತಲೇ ಬಿಜೆಪಿ ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಆರಂಭಿಸಿದೆ. ಮೋದಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದೇನು ಅನ್ನೋ ವಿಚಾರ ನಾವು ಇಲ್ಲಿ ನೋಡೋದಾದ್ರೆ, ಪಹಲ್ಗಾಮ್ ದಾಳಿಯಾಗಿ ಮೇ 13ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿಗೆ ಹೋಗಿದ್ರು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ ಎನ್ನಲಾಗಿದ್ದು, ಇದನ್ನ ಬಿಜೆಪಿಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಪಹಲ್ಗಾಮ್ ಘಟನೆ ನಡೆದ ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ವಿದೇಶ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ಮೇಲೆ ಸಭೆಗಳನ್ನು ನಡೆಸಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ಕಾರಣ ಇಂದು ಭಯೋತ್ಪಾದಕರ ಪಾಕಿಸ್ತಾನ ಬಾಲ ಮುರಿದು ಕೂತಿದೆ ಎಂದು ತಿಳಿಸಿದ್ದಾರೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಸಮಾಜದ ಸ್ವಸ್ಥ ಹದಗೆಡಿಸುವಂತ ಚೀಫ್ ಅನ್ನ ಫಾಲೋ ಮಾಡಿದ ರೀತಿ ನೀವು ಪ್ರಧಾನಿಯವರನ್ನ ಅಧಿಕೃತ ಖಾತೆಗಳನ್ನ ಫಾಲೋ ಮಾಡಿದ್ರೆ ಈ ರೀತಿ ಅರ್ಥವಿಲ್ಲದ ಪ್ರಶ್ನೆಗಳನ್ನ ನೀವು ಕೇಳ್ತಿರೋದು ತಪ್ಪಾಯ್ತು. ಅಷ್ಟಕ್ಕೂ ನೀವು ಹಾಗೂ ನಿಮ್ಮ ತಂದೆಯವರು 40 ವರ್ಷಗಳಿಂದ ಪ್ರತಿನಿಧಿಸ್ತಾ ಇರುವಂತಹ ಕಲಬುರಗಿ ಜಿಲ್ಲೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಸತತವಾಗಿ ಕೋನೀಯ ಸ್ಥಾನದಲ್ಲಿದ್ರು. ಇದುವರೆಗೆ ನೀವೇಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಒಂದೇ ಒಂದು ಸಭೆಯನ್ನ ನಡೆಸಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದೆ. ಅಂದಹಾಗೆ ಕಲುಷಿತ ನೀರು ಕುಡಿದು ಕರ್ನಾಟಕದಲ್ಲಿ ಸಾವಿರಾರು ಜನ ಅಸ್ವಸ್ಥವಾದಾಗ ನೀವೇಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಒಂದೇ ಒಂದು ಸಭೆಯನ್ನ ನಡೆಸಿಲ್ಲ? ಕಲಬುರಗಿಯಲ್ಲಿ ಕೊಲೆ, ದರೋಡೆ, ಅತ್ಯಾಚಾರ, ಅಂಬೇಡ್ಕರ್ ಬಸವಣ್ಣನವರ ಪ್ರತಿಮೆಗೆ ಹಾನಿ ನಡೆದಂತ ಸಂದರ್ಭದಲ್ಲೂ ಕೂಡ ನೀವೇಕೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಒಂದೇ ಒಂದು ಸಭೆಯನ್ನ ಕೂಡ ನಡೆಸಿಲ್ಲ? ಮೊದಲು ನಿಮ್ಮ ತಪ್ಪುಗಳನ್ನ ನೀವು ಸರಿಪಡಿಸಿಕೊಳ್ಳಿ. ಮೋದಿ ನಾಯಕತ್ವ ಹೇಗಿದೆ ಎಂಬುದನ್ನ ತಿಳಿಯಲು ಒಮ್ಮೆ ನಿಮ್ಮ ಸ್ವತಃ ಖರ್ಚಿನಿಂದ ಆದಂಪುರ ವಾಯುನೆಲೆಗೆ ಭೇಟಿಯನ್ನ ನೀಡಿ ಎಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ.